ಜನವರಿ 6ನೇ ತಾರೀಕು ಅಥವಾ 9ನೇ ತಾರೀಕು ಡಿಕೆಶಿ ಅಧಿಕಾರಕ್ಕೆ ಇರುವುದು 200% ಕನ್ಫರ್ಮ್ ಅಂತ ಹೇಳಿ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಇದು ನನ್ನ ಬಾಯಿಂದ ಬಂದಂತ ವಿಚಾರ ಅಲ್ಲ, ನಾವು ನಂಬುವ ಶರಣರು ಶಕ್ತಿ ಪಡೆದುಕೊಂಡಂಥವರು ಹೇಳಿರತಕ್ಕಂಥ ವಿಚಾರ. ಜನವರಿ 6 ಆಗಬಹುದು ಅಥವಾ ಜನವರಿ 9ನೇ ತಾರೀಕು ಆಗಬಹುದು, ಅವತ್ತು ಇವರು ಅಧಿಕಾರಕ್ಕೆ ಏರ್ತಾರೆ, ನೋಡ್ತಾ ಇರಿ. ಅವರಿಂದ ಮಾಹಿತಿ ಪಡ್ಕೊಂಡೇ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತೇಳಿ ಇಕ್ಬಾಲ್ ಅವರು ಮಾತಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಭಗವಂತನ ಆಶೀರ್ವಾದದಿಂದ ಡಿಕೆಶಿಗೆ ಪಟ್ಟ ಸಿಗುತ್ತೆ. ಜನವರಿ 6 ಅಥವಾ 9ಕ್ಕೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅವರು ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ರಾಮನಗರದಲ್ಲಿ. ನೋಡಿ, ನಾನೆಲ್ಲ ಹೇಳಿದ್ದು, ನನ್ನ ಬಾಯಿಂದ ಬರ್ಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನ ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಅಂತ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಕೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನ ನಾನು 6ಕ್ಕೆ ತಪ್ಪದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ. ಅವ್ರಿಗೆ ಏನ್ ನಡ್ಕೊಳ್ಳಿ, ನಮ್ಮ ನಾಯಕರು ನಾವು ಅದನ್ನ ಆಲಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ಅವ್ರಿಗೆ ಆದಂತ ಒಂದ್ ರೀತಿನಲ್ಲಿ ಅವ್ರಿಗೆ ಒತ್ತಡ ಇರ್ತದೆ. ನಿಮ್ಮವರು ಯಾರೋ ಮಾತಾಡ್ತಾ ಇದಾರೆ ಅಂತ ಹೇಳ್ತಾರೆ, ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ, ನಾವು ಅದಕ್ಕೆ ಹಿಂದೆ ಸರಿಯುವಂತ ಕೆಲ್ಸಾನೂ ಇಲ್ಲ. ನಾವು ನಮ್ಮ ಮಾತಿನ ನಾವು ಬದ್ಧವಾಗಿರ್ತೀವಿ. ನಾವು ಹೇಳ್ತೀವಿ, ಯಾರಿಗೆ ಶಕ್ತಿ ಭಗವಂತ ಕೊಟ್ಟಿರ್ತಾನ ಅವ್ರ ನಾಲ್ಗೆಯಿಂದ